ಫ್ರೆಂಡ್ಸ್ ಇದ್ದಾರೆ ಮಂಗಳೂರಲ್ಲಿ. ಸೊ ಅವಾಗ ಟೈಮ್ ಸಿಕ್ಕಿದಾಗೆಲ್ಲ ಬರ್ತಾ ಇರ್ತೀನಿ. ಸೊ ಮೊನ್ನೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೆ, ಹಾಗೆ ಅನಂತೇಶ್ವರ ಮಲ್ಲೇಶ್ವರಕ್ಕೆ ಹೋಗಿ ಇವತ್ತು ಫಸ್ಟ್ ಟೈಮ್ ಕೊರಗಜ್ಜನ ಆಶೀರ್ವಾದ ತೊಗೊಳ್ಳೋಣ ಅಂತ ಬಂದೆ. ಏನು ಕಾರಣ ಸರ್? ಏನಾದರೂ ಅದು ದಟ್ ಈಸ್ ಪರ್ಸ್ನಲ್. ಹೌದು, ಹರಕೆ ಇತ್ತು, ಅದು ತೀರಿಸ್ಬೇಕಾಗಿತ್ತು. ಬಂದೆ, ಭಾಳ ದಿನ ಆಗಿತ್ತು. ಅದು ಅವರು ಕ್ಷಮಿಸ್ಬೇಕು, ಸ್ವಲ್ಪ ಲೇಟ್ ಆಗೋಯಿತು, ಬಟ್ ಬಂದೆ. ಅದು ಹರಕೆ ತೀರಿಸ್ಬೇಕಾಗಿತ್ತು, ಇವತ್ತು ತೀರಿಸಿದೆ. ಇಷ್ಟಾರ್ಥ ಈಡೇರಿದ ಖುಷಿಗೆ ಅಥವಾ ಇಷ್ಟಾರ್ಥ ಈಡೇರಿಸಲಿಕ್ಕೋಸ್ಕರ ಬಿಡುವುದಾ? ಈಡೇರಿಸಿರೋ ಖುಷಿಗೆ ಆಯಿತು. ಅದಕ್ಕೆ ಸಿನಿಮಾ ಯಾವುದು ಈಗ ಒಂದು ರಿಲೀಸ್ ಆಗ್ತದೆ, ಮುಂದುವರೆದ ಅಧ್ಯಾಯ ಅಂತ, ಸಸ್ಪೆನ್ಸ್ ಥ್ರಿಲ್ಲರ್. ಅದು ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್. ಇನ್ನೊಂದು ಓಂ ಪ್ರಕಾಶ್ ಅವ್ರ ಜೊತೆ ಈಗ ಮಾಡ್ತಾ ಇದ್ದೀನಿ, ಅದು ಆಲ್ಮೋಸ್ಟ್ ಮುಗಿತಾ ಅದು, ಆಪರೇಷನ್ ಟೈಗರ್ ಅಂತ. ಅದಾದಮೇಲೆ ರವಿ ಶ್ರೀವತ್ಸ ಅವ್ರದ್ದು ಡೆಡ್ಲಿ 3 ಸ್ಟಾರ್ಟ್ ಆಗುತ್ತೆ. ಕನ್ನಡ ಭಾಷೆಯಲ್ಲಿ ಮಾತ್ರ ಇತರ ಭಾಷೆಗೆ ಆದ್ಯತೆ ಕೊಡ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ ನಾನು, ಬಟ್ ಇದರ ಭಾಷೆಯಲ್ಲಿ ಇದೆ, ನನಗೆ ಆಫರ್ಸ್ ಬಂದಿದೆ. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ನಿಮಗೆ ಮಾಹಿತಿ ಕೊಡ್ತೀನಿ. ಬಟ್ ಅದೇ ಇವಾಗ ಫಸ್ಟ್ ಆದ್ಯತೆ ನಮ್ಮ ಕನ್ನಡಕ್ಕೆ. ನಾವು ಹೀರೋ ಆಗಿ ಅಥವಾ ನಿರ್ಮಾಣ ಏನಾದರೂ ನಿರ್ಮಾಣ ಮಾಡ್ತಿದ್ದೆ, ಈಗ ಸದ್ಯಕ್ಕೆ ನಿರ್ಮಾಣ ಮಾಡ್ತಾ ಇಲ್ಲ ನಾನು. ಸೊ ಇವಾಗ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಆ್ಯಕ್ಟಿಂಗ್ ಅಷ್ಟೇ. ದೊಡ್ಡ ದುಬಾರಿ ಬಜೆಟ್ನದ್ದು ಏನಾದರೂ ಸಿನಿಮಾ ಅಂತ ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸೊ ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಚಿತ್ರರಂಗಕ್ಕೆ ಸದಾ ನೀವು ಹೇಗೆ ಅಭಿಮಾನಿಗಳಾಗಿ ನಮ್ಮನ್ನು ಕೈ ಹಿಡಿದು ಬೆಳೆಸಿದಿರೋ ಇನ್ನು ಮುಂದೆನೂ ಹಾಗೆ ಬೆಳೆಸ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ಡೆಡ್ಲಿ ಸೋಮ ಎದೆಕಾರಿಕೆ ಅಂತ ಚಿತ್ರವನ್ನು ಕೊಟ್ಟವರು, ಅದೇ ಥರ ಚಿತ್ರವನ್ನು ಜನ ನಿರೀಕ್ಷಿಸ್ತಾ ಇದ್ದಾರೆ. ಅದೇ ಇವಾಗ ಮಾಡ್ತಾ ಇದ್ದೀನಿ. ಡೆಡ್ಲಿ 3, ಡೆಡ್ಲಿ ಸೋಮ ಆಯಿತು, ಡೆಡ್ಲಿ 2 ಆಯಿತು, ಇವಾಗ ಡೆಡ್ಲಿ 3 ಸ್ಟಾರ್ಟ್ ಮಾಡ್ತೀವಿ. ಸೊ ರವಿ ಶ್ರೀವತ್ಸ ಜೊತೆ ಆದಷ್ಟು ಬೇಗ ಅದನ್ನು ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀವಿ. ಮೋಸ್ಟ್ಲಿ ಜನವರಿನಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಮಂಗಳೂರಲ್ಲೇ ಶೂಟಿಂಗ್ ಆಗುತ್ತೆ. ಅದು ಕರಾವಳಿ ಪುಣ್ಯಕ್ಷೇತ್ರಗಳನ್ನು ಸುತ್ತಿದಾಗ ಹೇಗೆ ಅನಿಸ್ತದೆ ಮನಸ್ಸಿಗೆ? ನಾನು ಚಿಕ್ಕನಿಂದಾಗ್ಲೂ ನಮ್ಮ ತಂದೆ ಕರ್ಕೊಂಬರೋರು, ನಮ್ಮ ತಂದೆ ತಾಯಿ. ಸೊ ನಮಗೆ ಈ ಕುಡ್ಲಾದ ಒಂದು ನಂಟು, ಸೌತ್ ಕ್ಯಾನ್ರಾ ನಂಟು ತುಂಬ ಹೆವಿ ಮನೆಯಲ್ಲಿ. ಒಂದು ಅಜ್ಜಿ, ಒಂದು ತಾಯಿ. ಸೊ ಇಬ್ರಿಗೂ ನಾನು ಕೊಂಕಣಿ ಮಾತಾಡ್ತೀನಿ. ಸೊ ನನಗೆ ನಮ್ಮ ಅಜ್ಜಿ ತಾಯಿ ಕೊಂಕಣಿ ಹೇಳಿಕೊಟ್ಟು ಬೆಳೆಸಿದ್ದಾರೆ. ಸೊ ಹಾಗಾಗಿ ಕುಡ್ಲಾದ ನಂಟು ತುಂಬ ಸ್ಟ್ರಾಂಗು. ಸೊ ಒಳ್ಳೆಯ ಭಾಷೆ ಚಿತ್ರಗಳು ಯಾವುದೋ, ಹಾಗೆ ಕನ್ನಡ ಭಾಷೆ ಇದು ಡಬ್ಬಿಂಗ್ ಚಿತ್ರಕ್ಕೆ ತಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಹೇಳೋಷ್ಟು ನಾನು ದೊಡ್ಡವನಲ್ಲ. ಅದು ಡಬ್ಬಿಂಗ್ ಮಾಡ್ತಾ ಇದ್ದಾರೆ, ಬಟ್ ಜನಕ್ಕೆ ಅದು ಇಷ್ಟ ಆದರೆ ನೋಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ನೋಡಲ್ಲ. ಸೊ ಏನೇನು ನಡೀತಾ ಇದೆ ಅಂತ ಜನಕ್ಕೆ ಗೊತ್ತು. ಡಬ್ಬಿಂಗ್ ಚಿತ್ರಗಳು ಯಾವ ರೇಂಜಿಗೆ ಓಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಒರಿಜಿನಲ್ ಈಸ್ ಆಲ್ವೇಸ್ ಒರಿಜಿನಲ್. ಇತ್ತೀಚೆಗೆ ಕರಾವಳಿಯಲ್ಲಿ 1-2 ತುಳು ಸಿನಿಮಾಗಳು ಬಹಳ ಹಿಟ್ಟಾಯಿತು. ಹೌದು, ಅದ್ರ ಬಗ್ಗೆ ನಾನು ತುಳು ಸಿನಿಮಾಗಳು ನೋಡ್ತಾ ಇರ್ತೀನಿ. ನಂಗೆ ತುಂಬ ಇಷ್ಟ, ಯಾಕೆಂದರೆ ಬೇಸಿಕ್ಲಿ ನನಗೆ ತುಳು ಅಂದರೆ ಭಾಳ ಇಷ್ಟ, ಬಟ್ ನಂಗೆ ಮಾತಾಡ್ಲಿಕ್ಕೆ ಬರೋಲ್ಲ. ಸೊ ಅದಕ್ಕೆ ಇವಾಗೆಲ್ಲ ನಮ್ಮ ಫ್ರೆಂಡ್ಸ್ ಮಂಗಳೂರಲ್ಲಿರೋಲ್ಲ ಕಳಿಸ್ತಾ ಇದ್ದಾರೆ. ಸ್ಲೋ ಆಗಿ ತುಳು ಕಲಿತಾ ಇದ್ದೀನಿ. ಬಹುಶಃ ಇನ್ನೊಂದು 4-5 ತಿಂಗಳಲ್ಲಿ ನಿಮ್ಮೆಲ್ರಿಗೂ ತುಳುನಲ್ಲೇ ಮಾತಾಡ್ತೀನಿ. ಗಿರ್ಗಿಟ್ ಈಗಾಗಲೇ ರೆಕಾರ್ಡ್ ಆಗಿದೆ. ಹೌದು, ಅದೇ ಥರ ಸವರ್ಣ ದೀರ್ಘ ಸಂಧಿ ಬೆಂಗಳೂರಲ್ಲಿ ಸಹ ಸೃಷ್ಟಿಸಿದೆ. ಹೌದು, ಈಗ ಅನಿಸುತ್ತೆ ಒಳ್ಳೆಯದೇ, ಈ ಬೆಳವಣಿಗೆ ಒಳ್ಳೆಯದು. ಯಾಕೆಂದರೆ ಹೊಸ ಥರ ಪ್ರಯತ್ನಗಳಾಗಬೇಕು. ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಇವತ್ತು ಭಾಳಷ್ಟು ಸಿನಿಮಾಗಳು ನಮಗೆ ಒಂದು ಸಕ್ಸಸ್ ಬರ್ತಾ ಇರೋ ಹಾಗೆ ಬೇರೆ ಯಾವ ಇಂಡಸ್ಟ್ರಿನಲ್ಲೂ ಅಷ್ಟು ಸಕ್ಸಸ್ ಬರ್ತಾ ಇಲ್ಲ. ಸೊ ನಮ್ಮ ಕನ್ನಡ ಇವಾಗ ಒಂದು ಮೊಟ್ಟೆ ಕತೆ ತೊಗೊಂಡ್ರೆ ನೋಡಿ ಹಿಂದಿಗೆ ರೀಮೇಕ್ ಆಗ್ತಾ ಇದೆ ಅದು. ಸೊ ಹಾಗೆ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ, ನಮ್ಮ ಕನ್ನಡ ಸಿನಿಮಾಗಳು ಬೆಳೀತಾ ಇದೆ. ಬೇರೆ ಭಾಷೆಗಳಿಗೆ ನಮ್ಮ ಕಥೆನ ತೊಗೊಂಡೋಗಿ ಅವ್ರಿಗೆ ತೋರಿಸ್ತಾ ಇದ್ದಾರೆ ಅನ್ನೋದು ಎಲ್ಲೋ ಒಂದು ಹೆಮ್ಮೆಯ ಮಾತಾಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ರಾಜೇಂದ್ರ ಸಿಂಗ್ ಬಾಬು ದೊಡ್ಡ ಹೆಸರು. ಅವರು ಹಾಸ್ಯ ಚಿತ್ರಗಳನ್ನು ನಿರ್ಮಿಸಿ ಸತತ ಯಶಸ್ಸನ್ನು ದಾಖಲೆ ಮಾಡಿದರು. ತಮ್ಮ ಹೀರೋ ಒಂದು ಪಾತ್ರದಲ್ಲಿ ಏನಾದರೂ ಆ ಥರ ಹಾಸ್ಯ? ನನಗೆ ಒಂದು ಹಾಸ್ಯ ಪ್ರಧಾನ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ, ಬಟ್ ಆ ಥರ ಯಾರು ಸಿನಿಮಾ ಕೊಡ್ತಾ ಇಲ್ಲ ನನಗೆ. ಬರೀ ಕತ್ತಿ ಮುಚ್ಚೆ ಕೊಡ್ತಾ ಇದ್ದಾರೆ ನನಗೆ, ನಾ ಎಂತ ಮಾಡಿ. ಸೊ ಹಾಗಾಗಿ ಇದು ನೋಡಿರೋರಿಗೆ ಯಾರು ನಿರ್ದೇಶಕರು ಒಳ್ಳೆ ಯಾವ್ದಾದ್ರು ಒಂದು ಹಾಸ್ಯ ಪ್ರಧಾನ ಚಿತ್ರ ಇದ್ದರೆ ದಯವಿಟ್ಟು ನನಗೆ ಬಂದರೆ ನಾನು ಫಸ್ಟ್ ನಿಮಗೆ ಪ್ರಯಾರಿಟಿ ಕೊಟ್ಟು ಆ ಥರ ಸಿನಿಮಾ ಮಾಡ್ತೀನಿ. ಮುಂದಕ್ಕೆ ಮಂಗಳೂರಿಗೆ ಮತ್ತೆ ಆದಷ್ಟು ಬೇಗ ಚಿತ್ರೀಕರಣಕ್ಕೆ. ಅದಕ್ಕಿಂತ ಮುಂಚೆ ನಾನು ಅವಾಗ ಬರ್ತಾ ಇರ್ತೀನಿ ಮಂಗಳೂರಿಗೆ. ನನಗೆ ಏನಂದರೆ ನನಗೆ ಬೇಜಾರಾದಾಗೆಲ್ಲ ಮಂಗಳೂರು ಬಂದುಬಿಡ್ತೀನಿ. ಮಂಗಳೂರು ಬಂದರೆ ಒಂಥರ ಮನಸ್ಸಿಗೆ ಖುಷಿ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.